ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ನವ್ಯನ್ ಮುಂದೆ ಅಂತೂ ಸುಭಾಸ್ ಅಂತೂ ಕೊಚ್ಕೊತಾ ಇರ್ತಾರೆ. ನಮ್ಮ ಬಗ್ಗೆ ಏನು ಅಂದ್ಕೊಂಡಿದ್ದೀರಾ? ನಾವು ಮಾತಾಡೋದಲ್ಲ ನಿಜಾನೇ, ಅಷ್ಟೇ ಅಲ್ಲ ನಾವು ಗೌಡ್ರು ಏನಂದ್ರು ನಮ್ಮ ಊರಲ್ಲಿ ನಮ್ಮದೇ ಎಲ್ಲ ನಡೆಯೋದು, ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ಮೋಸ ಸುಳ್ಳು ಹೇಳಲ್ಲ ಅಂತ ಸುಭಾಸ್ ಹೇಳ್ತಾ ಇರ್ತಾರೆ. ನಾವು ಹೇಳಿದ್ದೇ ಮಾತು, ನಾವು ಹೇಳಿದ್ದೇ ಶಾಸನ ಅಂತ ಹೇಳ್ತಾ ಇರ್ತಾರೆ. ಆದರೆ ಸುಭಾಸ್ ಮಾತಿನಲ್ಲಿ ಈ ಕಡೆ ನವ್ಯಗೆ ಅನುಮಾನ ಬರ್ತಾ ಇರುತ್ತೆ. ಇವ್ರು ಹೇಳ್ತಾ ಇರೋದು ನಿಜನಾ? ಹೇಳ್ತಾ ಇರೋದು ಕೇಳಿದ್ರೆ ನಿಜ ಅನಿಸುತ್ತೆ, ಆದರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆಯಲ್ಲ ಇವ್ರ ಮೇಲೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಇಲ್ಲಿ ನವ್ಯ ಮತ್ತೆ ಇಲ್ಲಿ ಮನೆಯಲ್ಲಂತೂ ಕೊನೆಗೂ ಸುಭಾಸ ಕೊನೆಗೂ ನವ್ಯನ ಗೆದ್ಬಿಟ್ಟಿಯಲ್ಲೋ, ಕೊನೆಗೂ ಎಮ್ಮೆಲ್ಲೆ ಹಳಿ ಹಾಕ್ತಾ ಇದೆಯಲ್ಲೋ ನೀನು ಅಂತ ಚಿತ್ರ, ಈಶ್ವರಿ ಹಾಗೆ ಸುಭಾಸ್ ರೂಮಲ್ಲಿ ಕುತ್ಕೊಂಡು ಮಾತಾಡ್ತಾರೆ. ಅವ್ವ ಏನು ಅಂದ್ಕೊಂಡೆ, ನನ್ನ ಇಷ್ಟು ದಿನ ಆ ಚಂಪ ನನ್ನ ಕಾಲಡಿ ಬಿದ್ದಿದ್ಲು, ಈಗ ಅವಳಿಗೆ ಉರ್ಕೋಬೇಕು ಆಗ ಮಾಡ್ತೀನಿ. ನವ್ಯ ಏನು ರಿಚ್ಚು, ಅವಳ ಜೊತೆ ನಾನು ಓಡಾಡ್ಕೊಂಡಿರೋದನ್ನು ನೋಡಿ ಬೆಂಕಿ ಬೀಳುತ್ತೆ ಅವಳಿಗೆ ಅಂತ ಹೇಳಿ ಸುಭಾಸ್ ನಗ್ತಾ ಇರ್ತಾರೆ. ಸರಿ ನಮಗೆ ಒಟ್ಟಿನಲ್ಲಿ ನಾವು ಅಂದ್ಕೊಂಡಾಗೆ ಆಗ್ತಾಯಿದೆ, ಬಾವಯ್ಯನ ಹತ್ರ ಮೊದಲು ಮಾತಾಡಬೇಕು, ಬನ್ನಿ ಹೋಗೋಣ ಅಂತ ಹೊರಗಡೆ ಬರ್ತಾರೆ ಈಶ್ವರಿ. ಬಾವಾ ನಿಜವಾಗ್ಲೂ ನವ್ಯ ತುಂಬ ಒಳ್ಳೆ ಹುಡುಗಿ ಅಲ್ವಾ ಅಂತ ಕೇಳ್ತಾರೆ. ಹೌದು ಈಶ್ವರಿ, ನೀನು ಹೇಳ್ತಾ ಇದ್ದಾಗೆ ನವ್ಯ ಏನೋ ಒಳ್ಳೆ ಹುಡುಗಿನೇ, ಆದರೆ ಅವಳು ಕಲಿಯೋದು ತುಂಬಾ ಇದೆ. ಯಾಕಂದರೆ ಯಾರಿಗೆ ಗೌರವ ಕೊಡಬೇಕು ಗೌರವ ಕೊಡಬಾರ್ದು ಅನ್ನೋದು ಗೊತ್ತಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಯ್ಯೋ ಬಾವ, ಅದು ಹೌದೇ, ಹೇಗಿದ್ರು ದೊಡ್ಡವ್ರ ಮನೆ ಹುಡುಗಿ ಅಲ್ವಾ, ಆಮೇಲೆ ಕಲ್ತ್ಕೊತಾಳೆ ಬಿಡಿ, ನಮ್ಮ ಮನೆಗೆ ಬಂದಮೇಲೆ ಎಲ್ಲ ಬದಲಾಗುತ್ತೆ. ಆದರೂ ನವ್ಯ ತುಂಬ ಚೆನ್ನಾಗಿದ್ದಾಳೆ, ಮುದ್ದಾಗಿದ್ದಾಳೆ, ನೋಡೋಕ್ಕೂ ಕೂಡ ಹಾಗೆ ಇದ್ದಾಳೆ ಅಂತ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಈಶ್ವರಿಗೆ ತುಂಬ ಖುಷಿಯಾಗುತ್ತೆ. ಅಂದಾಗೆ ಬಾವ ಎಂಗೇಜ್ಮೆಂಟ್ ಸಿದ್ಧತೆ ಎಲ್ಲ ಶುರು ಮಾಡ್ಕೋಬೇಕಲ್ವಾ, ಅದಕ್ಕೆ ಅಂತ ಒಡವೆ ಅದು ಇದು ಎಲ್ಲ ಬೇಕಾಗುತ್ತೆ, ನಾವು ಈಗಲೇ ಎಲ್ಲ ತಯಾರಿ ಮಾಡ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ ಅಂತ ಈಶ್ವರಿ ಹೇಳ್ತಾರೆ. ಹೌದು ಈಶ್ವರಿ, ನೀನು ಹೇಳ್ತಾ ಇರೋದು ಕರೆಕ್ಟೇ, ಎಂಗೇಜ್ಮೆಂಟ್ಗೆ ಏನೇನು ಬೇಕು, ಹುಡುಗಿ ಕಡೆಗೆ ಏನೇನು ಕೊಡಬೇಕು ಅದನ್ನೆಲ್ಲವನ್ನು ಇವಾಗಲೇ ನಾವು ಸಿದ್ಧತೆ ಮಾಡ್ಕೋಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಸುಭಾಸ್ ಅಂತೂ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆದರೆ ಈ ಕಡೆ ಈಶ್ವರಿಗೊಂದು ಅನುಮಾನ ಬರ್ತಾ ಇರುತ್ತೆ. ಅಲ್ಲ, ಆ ವಿದ್ಯಾ ಏನು ಮಾಡೋಕ್ಕೆ ಹೊಟ್ಟವಳೆ, ಏನಕ್ಕೂ ಕೂಡ ಅಡ್ಡಿನೇ ಬರ್ತಾ ಇಲ್ಲ. ಅಲ್ಲ, ಸುಭಾಸ್ ಜೊತೆ ನವ್ಯನ ಮದುವೆ ಅಂತ ಗೊತ್ತಾಗಿದ್ರು ಕೂಡ ಯಾಕೆ ಅಡ್ಡ ಹಾಕಕ್ಕೆ ಬರ್ತಾ ಇಲ್ಲ? ಅವಳಿಗೆ ಈ ಮದುವೆ ಇಷ್ಟನೇ ಇಲ್ಲ, ಚಂಪಾ ಮತ್ತು ಸುಭಾಸನ ಒಂದು ಮಾಡಬೇಕು ಅಂತ ನೋಡ್ತಿದ್ಲು, ಆದರೆ ಏನು ಮಾತಾಡದೆ ಸುಮ್ಮನೆ ಸೈಲೆಂಟ್ ಆಗಿದ್ದಾಳಲ್ಲ. ಇಲ್ಲ ಯಾವುದೇ ಕಾರಣಕ್ಕೂ ಆ ವಿದ್ಯೆನಂತೂ ಒಂದು ಹೆಜ್ಜೆ ನಂಬಾರ್ದು, ಅವಳು ಸೈಲೆಂಟ್ ಆಗಿದ್ದಾಳೆ ಅಂದರೆ ಏನೋ ಒಂದು ಖತರ್ನಾಕ್ ಕೆಲಸನೇ ಮಾಡ್ತಾ ಇದ್ದಾಳೆ ಅಂತ, ಆದರೂ ಅವಳ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂತ ಈಶ್ವರಿ ಅನ್ಕೊತಾ ಇರ್ತಾರೆ. ಈ ಕಡೆ ಚಿತ್ರನೂ ಕೂಡ ಅವ್ವ ನನಗೂ ಹಾಗೆ ಅನ್ನಿಸ್ತೈತೆ, ಈ ವಿದ್ಯೆ ಇದ್ದಾಳಲ್ಲ ಅವಳು ಸಾಮಾನ್ಯದವಳಲ್ಲವಾ, ಹೇಗಾದರೂ ಮಾಡಿ ಸುಭಾಸನ ಮದುವೆ ನಿಲ್ಸೋಕ್ಕೆ ಪ್ರಯತ್ನ ಪಟ್ಬಿಟ್ರೆ ಅಂತ ಚಿತ್ರ ಹೇಳ್ತಾರೆ. ಲೇ ಚಿತ್ರ, ಯಾವುದೇ ಕಾರಣಕ್ಕೂ ಹಾಗಾಗಬಾರ್ದು, ಆ ಮೂರಡಿ ಏನು ಮಾಡ್ತಾ ಇದೆಯಾ ಅಂತ ಯೋಚನೆ ಮಾಡಬೇಕು ಅಂತ ಈಶ್ವರಿ ಹೇಳ್ತಾ ಇರ್ತಾರೆ. ಇಲ್ಲಿ ಚಂಪನು ಕೂಡ ಅಲ್ಲೇ ನಿಂತ್ಕೊಂಡಿರ್ತಾರೆ. ಚಂಪನ ನೋಡಿಬಿಟ್ಟು ಈಶ್ವರಿ ಅಂತೂ ಕೊನೆಗೂ ನಮ್ಮ ಸುಭಾಸ್ಗೆ ಒಳ್ಳೆ ಹುಡುಗಿನೇ ಸಿಕ್ಬಿಟ್ಟಿದ್ದಾಳೆ, ದೊಡ್ಡ ಮನೆ ಹುಡುಗಿನೇ ಸಿಕ್ಕಿದ್ದಾಳೆ, ಅಷ್ಟೇ ಅಲ್ಲ ಅವಳು ಕೂಡ ಒಳ್ಳೆ ಸಂಸ್ಕಾರವುಳ್ಳ ಹುಡುಗಿನೇ ಅಂತ ಹೇಳಿಕೊಂಡು ವ್ಯಂಗ್ಯವಾಗಿ ಮಾತಾಡ್ತಾರೆ. ಅದನ್ನು ಕೇಳಿಸಿಕೊಂಡ ಚಂಪ ಅಲ್ಲಿಂದ ಸೀದಾ ಹೋಗ್ತಾರೆ. ಆಗ ಶಿವರಾಮೇಗೌಡರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಈ ಕಡೆ ವಿದ್ಯಾ ಅಂತೂ ಗೌಡ್ರೆ ನಿಮ್ಮ ತವ ಮಾತಾಡಬೇಕು ನಾನು ಅಂತ ವಿದ್ಯಾ ಹೇಳ್ತಾರೆ. ಏನೇನು ಸಮಸ್ಯೆ, ಮತ್ತೇನು ನೀನು ಶುರುವಾಯಿತು ಅಂತ ಇಲ್ಲಿ ಭದ್ರ ಕೇಳ್ತಾರೆ. ಹಾಗಲ್ಲ ಗೌಡ್ರೆ, ನಿಮಗೆ ಸುಭಾಸ್ ಮತ್ತು ಆ ನವ್ಯ ಮದುವೆ ಮಾಡೋಕೆ ಕೊಟ್ಟಿದ್ದಾರೆ, ನಿಮ್ಗೇನು ಅನ್ಸೋಕ್ಕಿಲ್ವಾ ಅಂತ ವಿದ್ಯೆ ಹೇಳ್ತಾರೆ. ಏನು ಅನಿಸುತ್ತೆ ಅಂತ ಭದ್ರ ಕೇಳಿದಾಗ ಇನ್ನೇನು ಮತ್ತೆ ಚಂಪನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ವಿದ್ಯೆ ಕೇಳ್ತಾರೆ. ಇದೊಳ್ಳೆ ಕಥೆ ಆಯ್ತಲ್ಲ ವಿದ್ಯಾ, ಚಂಪನೇ ಈ ಮದುವೆ ಬೇಡ ಅಂತ ಹೇಳಿದ್ದು ತಾನೇ, ಸುಭಾಸಿಂದ ನನಗೆ ಮುಕ್ತಿ ಕೊಡಿಸಿ ಅಂತ ಅವಳೇ ತಾನೇ ಹೇಳಿದ್ದು, ಮತ್ತೆ ಯಾಕೆ ಅವಳ ಬಗ್ಗೆ ಯೋಚನೆ ಆಗಬೇಕು ಅಂತ ಇಲ್ಲಿ ಭದ್ರ ಹೇಳ್ತಾರೆ. ಅವಳೇನೋ ಹೇಳಿರ್ತಾಳೆ ಗೌಡ್ರೆ, ಆದರೆ ಅವಳಿಗೂ ಅಂತ ನೆಲೆ ಇರಬೇಕಲ್ವಾ, ನಿಮ್ಗೆ ಸ್ವಲ್ಪನಾದರೂ ಯೋಚನೆ ಮಾಡಿ ಗೌಡ್ರೆ. ಪಾಪ ಚಂಪ ಒಂಟಿ, ಅವಳು ತುಂಬ ಒಳ್ಳೆ ಹುಡುಗಿ, ಆದರೆ ಸುಭಾಸ್ ಏನು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆಯಲ್ವಾ, ಮೋಸದಿಂದ ಇನ್ನೊಂದು ಹುಡುಗಿನ ಮದುವೆ ಆಗ್ತಾನೆ, ಇದೆಲ್ಲ ನನಗಂತೂ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ಅಂತ ವಿದ್ಯಾ ಹೇಳ್ತಾರೆ. ಆಗ ಭದ್ರ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಸುಭಾಸ್ ಅಂತೂ ತುಂಬಾ ಖುಷಿಯಾಗಿರ್ತಾರೆ. ಈ ನವ್ಯ ಇಬ್ಬರು ಕೂಡ ಜೊತೆಯಲ್ಲಿ ಇರ್ತಾರೆ. ಆಗ ನವ್ಯ ಅವರು ಸುಭಾಸ್ ಅವರೇ ನೀವೇನಾದರೂ ಹೇಳೋದಿದ್ರೆ ಹೇಳ್ಬೋದು ಅಂತ ಹೇಳ್ತಾರೆ. ಆಗ ಸುಭಾಸ್ ಅಂತೂ ಅಯ್ಯೋ ಏನು ಹೇಳೋದು ನವ್ಯ ಅವರೇ, ನಿಮ್ಮನ್ನು ನೋಡಿದ ಮೇಲೆ ಏನು ಹೇಳಬೇಕು ಅಂತಲೂ ಕೂಡ ಗೊತ್ತಾಗ್ತಾ ಇಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದರೆ ನೀವು ಎಲ್ಲಿ ನನ್ನನ್ನು ಬೇಡ ಅಂತ ಹೇಳ್ತೀರೇನೋ ಅಂದ್ಕೊಂಡಿದ್ದೆ, ಕೊನೆಗೂ ನೀವು ನನ್ನನ್ನು ಒಪ್ಕೊಂಡ್ಬಿಟ್ರಲ್ವಾ, ಅಷ್ಟು ಸಾಕು ನನಗೆ ಅಂತ ಸುಭಾಸ್ ಹೇಳ್ತಾರೆ. ಅಯ್ಯೋ ನಾನು ಕೂಡ
ಮೊದಲು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ. ಆದರೆ ನೀವು, ನಿಮ್ಮ ಮನೆಯವರು ಎಲ್ಲರನ್ನ ನೋಡಿ ತುಂಬಾ ಖುಷಿಯಾಯಿತು. ಅದಕ್ಕೆ ನಾನು ಕೂಡ ಒಪ್ಕೊಂಡೆ ಅಂತ ನವ್ಯ ಹೇಳ್ತಾರೆ. ಹಾಗೆ ಸುಭಾಸ್ ಅವರೇ, ನೀವೇನಾದರೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಹೇಳ್ಬೋದು ಅಂತ ಇಲ್ಲಿ ನವ್ಯ ಹೇಳ್ತಾರೆ. ನನ್ನಿಂದ ಏನೂ ಮುಚ್ಚಿಡಬೇಡಿ ಅಂತ ನವ್ಯ ಹೇಳಿದಾಗ, ಅಯ್ಯೋ ನವ್ಯ ಏನು ಮಾತಾಡ್ತಾ ಇದ್ದೀರಾ? ನಾನು ಏನು ಮುಚ್ಚಿಡ್ತೀನಿ? ಯಾವುದೇ ಕಾರಣಕ್ಕೂ ನನಗೆ ಸುಳ್ಳು ಹೇಳೋದಂದ್ರೇ ಆಗಲ್ಲ. ಫಸ್ಟ್ ಆಫ್ ಆಲ್ ನನಗೆ ಸುಳ್ಳು ಹೇಳೋರು ನೋಡಿದ್ರೇ ತುಂಬಾ ಕೋಪ ಬರುತ್ತೆ. ಅಂಥದ್ರಲ್ಲಿ ಹೋಗಿ ಹೋಗಿ ನನ್ನ ಹತ್ರ ಕೇಳ್ತಾ ಇದ್ದೀರಲ್ಲ. ನೋಡಿ, ನಾನು ಯಾವ ಸುಳ್ಳನ್ನು ಹೇಳ್ತಾ ಇಲ್ಲ, ನನಗೆ ತುಂಬಾ ಇಷ್ಟ ಆಗಿದ್ದೀರಾ ನೀವು ಅಂತ ಸುಭಾಸ್ ಹೇಳ್ತಾರೆ. ಆಗ ನವ್ಯ, ಎಲ್ಲ ನನಗೆ ಯಾಕೆ ಇವ್ರ ಮೇಲೆ ಅನುಮಾನ ಬರ್ತಾ ಇದೆ, ಇವ್ರು ನಿಜಾನೇ ಹೇಳ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಅಲ್ವಾ ಅಂತ ಇಲ್ಲಿ ನವ್ಯ ಯೋಚನೆ ಮಾಡ್ತಾ ಇರ್ತಾರೆ. ವಿದ್ಯಾ ಮತ್ತು ಇಲ್ಲಿ ಚಂಪಾ ಇಬ್ಬರು ಕೂಡ ಹೊರಗಡೆ ಹೋಗಿರ್ತಾರೆ. ಅಲ್ಲ ಚಂಪಾ, ಸುಭಾಸ್ ಬೇರೆ ಮದುವೆ ಆಗೋಕೆ ಹೋಗ್ತಾ ಇದ್ದಾರೆ, ನಿನಗೇನು ಅನ್ನಿಸ್ತಾ ಇಲ್ವಾ ಅಂತ ಹೇಳ್ತಾರೆ. ಅಯ್ಯೋ ವಿದ್ಯಕ್ಕ, ಅದೆಲ್ಲ ಮುಗ್ದು ಹೋಗಿರೋ ಅಧ್ಯಾಯ. ಆ ಸುಭಾಸ್ ಏನಾದರೂ ಮಾಡ್ಕೊಳ್ಳಿ, ನನಗೆ ಯಾಕೆ ಬೇಜಾರು ಅಂತ ಇಲ್ಲಿ ಚಂಪಾ ಹೇಳ್ತಾರೆ. ಹಾಗಲ್ಲ ಚಂಪಾ, ನಿನ್ನ ಭವಿಷ್ಯ ಏನು, ನಿನ್ನ ಮುಂದಿನ ಜೀವನ ಹೇಗೆ ಅಂತ ಇಲ್ಲಿ ವಿದ್ಯಾ ಕೇಳ್ತಾರೆ. ಅಯ್ಯೋ ವಿದ್ಯಕ್ಕ, ನಂದು ಬಿಟ್ಬಿಡಿ, ನೀವು ಮತ್ತು ಭದ್ರ ಭಾವ ಇಬ್ಬರು ಖುಷಿಯಾಗಿದ್ದರೆ ನನಗೆ ಅಷ್ಟೇ ಸಾಕು ಅಂತ ಚಂಪಾ ಹೇಳ್ತಾರೆ. ಇಲ್ಲ ಚಂಪಾ, ನೀನು ಹೇಳೋದ್ರಲ್ಲಿ ಅರ್ಥ ಇಲ್ಲ, ನಾಳೆ ನಿನ್ನ ಜೀವನ ಚೆನ್ನಾಗಿರಬೇಕು ಅಂತ ಇಲ್ಲಿ ವಿದ್ಯಾ ಹೇಳ್ತಾ ಇರ್ತಾರೆ. ಮತ್ತು ಈ ಕಡೆ ಇಲ್ಲಿ ಸುಭಾಸ್ ಅಂತೂ, ಸರಿ ನವ್ಯ, ನಿನಗೇನಾದರೂ ಕುಡಿಯೋಕ್ಕೆ ಕೂಲ್ ಡ್ರಿಂಕ್ಸ್ ತರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ವಿದ್ಯಾ ಮತ್ತು ಇಲ್ಲಿ ಚಂಪಾ ಹೋಗ್ತಾ ಇರುವಾಗ, ಅಲ್ಲಿ ನೋಡು ನವ್ಯ ಇವಳೇ ಅಲ್ವಾ, ಇವಳು ಇಲ್ಲಿ ಏನು ಮಾಡ್ತಾ ಇದ್ದಾಳೆ, ಬಾ ಅಂತ ಇಲ್ಲಿ ವಿದ್ಯಾ ಹೇಳ್ತಾರೆ. ಬೇಡ ವಿದ್ಯಾಕ್ಕ, ನಮಗೇನು ಕೆಲಸ ಅವಳ ಹತ್ರ, ಬೇಡ ಅಂತ ಇಲ್ಲಿ ಚಂಪಾ ಹೇಳ್ತಾರೆ. ಅಯ್ಯೋ ಬಾರೇ ಚಂಪಾ ಅಂತ ಹೇಳಿ ನವ್ಯ ಹತ್ರ ಹೋಗ್ತಾರೆ. ಹಾಯ್ ಅಂತ ಇಲ್ಲಿ ವಿದ್ಯಾ ಹೇಳಿದಾಗ, ನೀವು ಯಾರು ಅಂತ ನನಗೆ ಗೊತ್ತಾಗಿಲ್ಲ ಅಂತ ನವ್ಯ ಹೇಳ್ತಾರೆ. ಅಯ್ಯೋ ನಾನಾ, ಇದು ಶಿವರಾಮೇಗೌಡರು ಗೊತ್ತಲ್ವಾ, ಅವ್ರ ಸೊಸೆ ಅಂತ ಹೇಳ್ತಾರೆ. ಹೋ, ಅವತ್ತು ನೀವು ಬಂದಿಲ್ವಲ್ವ ನಮ್ಮ ಮನೆಗೆ ಅಂತ ನವ್ಯ ಹೇಳ್ತಾರೆ. ಇಲ್ಲ, ನನಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬರೋಕ್ಕಾಗಿಲ್ಲ. ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಓ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಆಗ ಮಾತಾಡ್ತಾನೆ ಇರ್ತಾರೆ. ಹೌದು, ಅಂದಾಗೆ ಇವ್ರು ಯಾರು ಅಂತ ಇಲ್ಲಿ ಕೇಳ್ತಾ ಇರ್ತಾರೆ. ಚಂಪಾ ಅಂತ ಅಂತ ವಿದ್ಯಾ ಹೇಳ್ತಾರೆ. ಓ ಚಂಪಾ ಅಂದರೆ ಇವ್ರು ನಿಮ್ಗೆ ಏನಾಗಬೇಕು ಅಂತ ನವ್ಯ ಹೇಳ್ತಾರೆ. ಆಗ ವಿದ್ಯಾ ಅಂತೂ ಅದು ಅಂತ ಹೇಳಕ್ಕೆ ಹೋಗ್ತಾರೆ. ಅಲ್ಲಿಗೆ ಸುಭಾಸ್ ಬರ್ತಾ ಇರ್ತಾರೆ. ಇದೇನಿದು, ವಿದ್ಯಾ ಮತ್ತು ಚಂಪಾ ಇಲ್ಲೇನು ಮಾಡ್ತಾ ಇದ್ದಾರೆ? ಅಯ್ಯೋ ದೇವ್ರೆ, ನವ್ಯ ಹತ್ರ ಎಲ್ಲ ಸತ್ಯನ ಹೇಳ್ಬಿಟ್ರಾ? ಚಂಪಾ ನನ್ನ ಹೆಂಡತಿ ಅನ್ನೋ ಸತ್ಯನ ಹೇಳ್ಬಿಟ್ಲ ಈ ವಿದ್ಯಾ ಖಂಡಿತವಾಗ್ಲೂ ನನ್ನನ್ನು ಸಿಕ್ಕಾಕ್ಸ್ಬೇಕಂತಲೇ ಬರ್ದಿದ್ದಾಳೆ ಅಂತ ಇಲ್ಲಿ ಭಯದಲ್ಲಿ ಓಡೋಡಿ ಬರ್ತಾರೆ ಸುಭಾಸ್. ಆಗ ಸುಭಾಸ್ ಬಂದ್ಬಿಟ್ರಾ, ಇಲ್ಲಿ ನೋಡಿ ಇವರು ನಿಮ್ಗೆ ಗೊತ್ತಲ್ವಾ, ಹಾಂ ಇವ್ರು ನಮ್ಮ ಭದ್ರನ ಹೆಂಡತಿ ಅಂತ ಇಲ್ಲಿ ಸುಭಾಸ್ ಹೇಳ್ತಾರೆ. ಒಳ್ಳೇದಾಯಿತು, ಮನೆಯಲ್ಲಿ ಒಬ್ಬೊಬ್ಬರೇ ಪರಿಚಯ ಆಗ್ತಾ ಇದ್ದೀರಾ, ಎಲ್ಲರ ಜೊತೆಯಲ್ಲೇ ಇದ್ದರೆ ಒಂದ್ಸರಿ ಖುಷಿ ಆಗುತ್ತೆ ಅಲ್ವಾ ಅಂತ ನವ್ಯ ಹೇಳ್ತಾರೆ. ಅಂದಹಾಗೆ ಹೋ ಇವಳು ಯಾರಂತ ಗೊತ್ತಾಗಿಲ್ವಲ್ಲ ಅಂತ ಮತ್ತೆ ನವ್ಯ ಕೇಳ್ತಾರೆ. ಆಗ ವಿದ್ಯಾ ಅಂತೂ ಸುಭಾಸ್ ಮುಖ ನೋಡಿಕೊಂಡು, ಇವರು ಸುಭಾಸ್ಗೆ ತುಂಬಾ ಬೇಕಾದವರು, ಸುಭಾಸ್ ಹತ್ರ ಕೇಳಿದರೆ ನನ್ನ ಹತ್ರ ಕೇಳೋ ಬದಲು ಸುಭಾಸ್ಗೆ ಕೇಳಿ, ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಯಾಕಂದರೆ ಅವರಿಗೆ ಹತ್ರದವಳು ಇವಳು ಅಂತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ನವ್ಯಗೆ ಶಾಕ್ ಆಗುತ್ತೆ. ಅಂದರೆ ಏನು ಹೇಳ್ತಾ ಇದ್ದೀರಾ, ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ನವ್ಯ ಹೇಳ್ತಾರೆ. ಅಯ್ಯೋ ಅರ್ಥ ಆಗುತ್ತೆ, ಅರ್ಥ ಆಗೋ ಸಮಯಕ್ಕೆ ಅರ್ಥ ಆಗುತ್ತೆ ಅಂತ ವಿದ್ಯಾ ಹೇಳ್ತಾರೆ. ವಿದ್ಯಾ ಇಂಡೈರೆಕ್ಟಾಗಿ ಇಲ್ಲಿ ಸುಭಾಸ್ನ ಹೆಂಡತಿ ಅಂತ ನವ್ಯನ ಮುಂದೆ ಹೇಳಿರ್ತಾರೆ. ಆದರೆ ನವ್ಯಗೆ ಅರ್ಥನೇ ಆಗ್ತಾ ಇರಲ್ಲ. ಆದರೆ ನವ್ಯಗೆ ಅನುಮಾನ ಶುರು ಆಗ್ತಾ ಇರುತ್ತೆ. ಅಂದರೆ ಸುಭಾಸ್ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ, ಅದೇನಿರ್ಬೋದು ಅಂತ ನವ್ಯ ತಿಳ್ಕೊಬೇಕು ಅಂತ ಹೊರಟಿದ್ದಾರೆ. ಮುಂದೆ ಏನಾಗುತ್ತೆ, ನವ್ಯಗೆ ಚಂಪನೆ ಸುಭಾಸ್ ಹೆಂಡತಿ ಅನ್ನೋ ಸತ್ಯ ಗೊತ್ತಾಗುತ್ತಾ? ಮುಂದಿನ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.